ಮೂಡಾ ಮತ್ತು ವಾಲ್ಮೀಕಿ ಹಗರಣಗಳ ಆರೋಪದಿಂದ ಬಸವಳದಿರುವಂತಹ ಈ ಸರ್ಕಾರ ಈಗ ಮತ್ತೆ ತಲೆನೋವನ್ನ ಶುರು ಮಾಡಿಕೊಂಡಿದೆ ಒಂದು ಪ್ರಕರಣದಿಂದಾಗಿ. ಈಗ ಮತ್ತೊಮ್ಮೆ ವರ್ಗಾವಣೆ ದಂಧೆ ಆರೋಪ ಕೇಳಿ ಬರ್ತಾ ಇದೆ. ಯಾದಗಿರಿ ನಗರ ಠಾಣೆಯಿಂದ ಸೆನೆಟ್ ಠಾಣೆಗೆ ವರ್ಗವಾಗಿ ಮೊನ್ನೆಯಷ್ಟೇ ಬೀಳ್ಕೊಡುಗೆ ಪಡೆದಿದ್ದ ಎಸ್ಐ ಪರಶುರಾಮ್ ತಮ್ಮ ನಿವಾಸದಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಎಸ್ಐ ಪರಶುರಾಮ್ ಅವರ ಪತ್ನಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ವಿಸ್ಟ್ ಅಂದರೆ ಅವರು ಹಾಗೆ ಸತ್ತಿಲ್ಲ ಹೃದಯಾಘಾತದಿಂದ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ವಿವರಿಸಿದ್ದಾರೆ. ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಮತ್ತು ಅವರ ಪುತ್ರ ಪಂಪನಗೌಡ ವಿರುದ್ಧ 30 ಲಕ್ಷ ಹಣದ ಲಂಚಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ ಆರೋಪವನ್ನು ಈಗ ಅವರ ಪತ್ನಿ ಮಾಡಿದ್ದಾರೆ. ಅಲ್ಲದೆ ಜಾತಿ ನಿಂದನೆ ಆಪಾದನೆಯನ್ನ ಮಾಡಿದ್ದಾರೆ. ಎಂಎಲ್ಎ ಕಿರುಕುಳದಿಂದ ಪರಶುರಾಮ್ ಒತ್ತಡಕ್ಕೆ ಒಳಗಾಗಿದ್ರು, ಹೀಗಾಗಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಮೃತರ ಪತ್ನಿ ಶ್ವೇತಾ ದೂರನ್ನ ಕೊಟ್ಟಿದ್ದಾರೆ. ಶಾಸಕರು ಮತ್ತವರ ಪುತ್ರನ ಬಂಧನಕ್ಕೆ ಪರಶುರಾಮ್ ಪತ್ನಿ ಒತ್ತಾಯಿಸಿದ್ದಾರೆ. ಇದನ್ನು ಆಧರಿಸಿ ಪೊಲೀಸರು ಎಂಎಲ್ಎ ಮತ್ತು ಅವನ ಪುತ್ರನ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದಾದ ಬಳಿಕವೇ ಪರಶುರಾಮ್ ಪೋಸ್ಟ್ ಮಾರ್ಟಂಗೆ ಪತ್ನಿ ಶ್ವೇತಾ ಅವರು ಅನುವು ಮಾಡಿಕೊಟ್ರು. ಈ ಬೆನ್ನಲ್ಲೇ ಇವತ್ತು ಯಾದಗಿರಿಯಲ್ಲಿ ಎಂಎಲ್ಎ ಚೆನ್ನಾರೆಡ್ಡಿ ವಿರುದ್ಧ ದಲಿತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಈ ಮಧ್ಯೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ ನಾಟ್ ರೀಚಬಲ್ ಆಗಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ. ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನನಗೆ ಲೋಕಲ್ ಎಂಎಲ್ಎ ಇಂದ ತೊಂದರೆ ಆಗಿತ್ತು. ಆ ಕಾರಣಕ್ಕಾಗಿ ಅವ್ರ ವಿರುದ್ಧವಾಗಿ ಎಂಎಲ್ಎ ಮತ್ತು ಅವ್ರ ಮಗನ ವಿರುದ್ಧವಾಗಿ ಎಫ್ಐಆರ್ ಮಾಡಿದ್ದೀವಿ. ಎಫ್ಐಆರ್ ರಿಜಿಸ್ಟ್ರೇಷನ್ ಆಗಿದೆ. ನಮ್ಗೆ ಎಫ್ಐಆರ್ ಕಾಪಿ ಕೊಟ್ಟಿದ್ದಾರೆ ಸರ್. ಎಂಎಲ್ಎ ಮಗನ್ಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್. ಅವ್ರು ಜೈಲ್ಗೆ ಹೋಗ್ಬೇಕು, ಅದು ನ್ಯೂಸ್ ಅಲ್ಲಿ ಬರ್ಬೇಕು. ನಾನು ನನ್ನ ಮಗ ನೋಡ್ಬೇಕು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಬೇಕು. ಸೊ ಅವರ ಪತ್ನಿಯ ಆರೋಪ ಏನು? ಎಸ್ಐ ಪರಶುರಾಮ್ ಅವರ ಪತ್ನಿಯ ಆರೋಪ, 7 ತಿಂಗಳ ಹಿಂದೆ ಅಷ್ಟೇ ಎಸ್ಐ ಪರಶುರಾಮ್ಗೆ ಪೋಸ್ಟಿಂಗ್ ಆಗಿತ್ತು. 7 ತಿಂಗಳಷ್ಟೇ. ಆದರೆ ಯಾದಗಿರಿ ಶಾಸಕ ಮತ್ತು ಪುತ್ರರಿಂದ ನಿರಂತರವಾಗಿ ಟಾರ್ಚರ್ ಆಗ್ತಾ ಇತ್ತು ಅನ್ನೋದು ಅವರ ಆರೋಪ. 30 ಲಕ್ಷ ಕೊಡದಿದ್ರೆ ಎತ್ತಂಗಡಿ ಮಾಡಿಸೋದಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದು. ಅಲ್ಲದೆ ಶಾಸಕರು ಎಸ್ಐ ಉದ್ದೇಶಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಟ್ರಾಸಿಟಿ ಕೇಸ್. ಶಾಸಕರ ನಡೆಯಿಂದ ತೀವ್ರವಾಗಿ ಎಸ್ಐ ಪರಶುರಾಮ್ ಅವರು ನೊಂದಿದ್ರು. ಗರ್ಭಿಣಿಯಾದ ನಾನು ತವರಿಗೆ ಹೋದಂಥ ಸಂದರ್ಭದಲ್ಲಿ ಪರಶುರಾಮ್ ಅವರು ಸಾವನ್ನಪ್ಪಿದ್ದಾರೆ. ಅತಿಯಾದ ಒತ್ತಡ ಖಿನ್ನತೆಯಿಂದ ಎಸ್ಐ ಪರಶುರಾಮ್ ಸಾವಾಗಿದೆ. ನನ್ನ ಪತಿ ಸಾವಿಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರ ಕಾರಣ ಅಂತ ಪರಶುರಾಮ್ ಅವರ ಪತ್ನಿ ಈ ಆರೋಪವನ್ನ ಮಾಡಿರೋದು. ಈ ಪ್ರಕರಣದಲ್ಲಿ ಈಗ ಆರೋಪಗಳು ಮಾಡಬಹುದು, ಬಟ್ ಸಾಕ್ಷಿಗಳು ಏನು ಅನ್ನೋದು ಕೂಡ ಅದರ ಮೇಲೆ ಈ ಪ್ರಕರಣ ನಿಂತುಕೊಳ್ಳುತ್ತೆ. ಹೃದಯಾಘಾತ ಆಗಿರೋದ್ರಿಂದ ಈ ಪ್ರಕರಣ ಹೇಗೆ ನಿಂತ್ಕೊಳ್ಳುತ್ತೆ, ಯಾವ ರೀತಿಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿಗಳ ಆಧಾರ ಬೇಕಾಗತ್ತೆ. ಅವರು ಅತಿಯಾದಂಥ ಒತ್ತಡ ಖಿನ್ನತೆಗೆ ಒಳಗಾಗಕ್ಕೆ ಏನಾದರೂ ಎವಿಡೆನ್ಸ್ಗಳಿದೆಯಾ, ಇವೆಲ್ಲವೂ ಕೂಡ ಒಂದು ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ ಪ್ರಕರಣ ನಿಲ್ಲೋದೇ ಆದರೆ. ಎರಡನೆಯದಾಗಿ ನೋಡೋದಾದರೆ ಈ ವರ್ಗಾವಣೆಯ ದಂಧೆ ಈಗ ನಿನ್ನೆ ಮೊನ್ನೆದಲ್ಲ, ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈಗ ಹೆಚ್ಚಾಗಿದೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಈ ಸರ್ಕಾರದಲ್ಲಿ ಕಂಟ್ರೋಲ್ ಇಲ್ಲದೇ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಾರಣ 3 ಪವರ್ ಸೆಂಟರ್ಗಳಾಗಿರೋದು. ಒಂದು ಸಿದ್ದರಾಮಯ್ಯ ಇರೋದು, ಒಂದು ಡಿ ಕೆ ಶಿವಕುಮಾರ್, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು. 3 ಪವರ್ ಸೆಂಟರ್ಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಯಾರ್ಯಾರಿಗೂ ಕೂಡ ದಾದ್ ಪಿರಿಯೋದಿಲ್ಲ, ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಆಯಾ ಕ್ಷೇತ್ರಗಳಿಗೆ ಫಂಡ್ ರಿಲೀಸ್ಗಳಾಗ್ತಾ ಇಲ್ಲ. ಫಂಡ್ ರಿಲೀಸ್ ಆದಾಗ ಕೈ ಚುಟು ಅಂತಿರುತ್ತೆ ಆಯಾ ಅಲ್ಲೆಲ್ಲ ಕ್ಷೇತ್ರಗಳಲ್ಲಿರುವಂಥವ್ರಿಗೆ. ಯಾವುದೋ ಅಷ್ಟೋ ಇಷ್ಟೋ ಏನೋ ಒಂದಿಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇನ್ವೆಸ್ಟ್ ಮಾಡಿರ್ತಾರಲ್ಲ ಎಲೆಕ್ಷನ್ ಗೆಲ್ಲಕ್ಕೆ. ಆ ಇನ್ವೆಸ್ಟ್ ಮಾಡಿರೋದಾದ್ರೂ ವಾಪಸ್ ಬರಬೇಕಲ್ಲ. ಅಸಲು ಬಡ್ಡಿ ಎಲ್ಲ ತಕ್ಕೋಬೇಕಲ್ಲ ಮುಂದಿನ ಚುನಾವಣೆಗೆ ರೆಡಿ ಆಗಕ್ಕೆ. ಕ್ಷೇತ್ರಗಳಿಗೆ ಫಂಡೇ ರಿಲೀಸ್ ಆಗ್ತಾ ಇಲ್ಲ. ಚುಟು ಅನ್ಬೇಕಾದ್ರೆ ಇನ್ಯಾವುದಿದೆ ದಾರಿ? ಈ ವರ್ಗಾವಣೆಗಳನ್ನುವಂಥದ್ದು ಒಂದು ದೊಡ್ಡ ಏನಂತಾರೆ ಅದಕ್ಕೆ, ಕಳಶ ಇದ್ದಂಗೆ. ಎಲ್ಲವೂ ಕೂಡ ಬಂದು ಸಿಗುತ್ತೆ. ಅದರಲ್ಲಿ ಎಲ್ಲವೂ ಕೂಡ ಬಂದು ಸಿಗುತ್ತೆ ವರ್ಗಾವಣೆಗೆ. ಒಂದು ಠಾಣೆಯ ಎಸ್ಐ ಅನ್ನ ವರ್ಗಾವಣೆ ಮಾಡೋದ್ರಿಂದ ಇಂಥವ್ರು ಬೇಕು ಅನ್ನೋದ್ರ ಮೂಲಕವಾಗಿ ಫಂಡಿಂಗ್ ಏನೇನು ಬೇಕು ಎಲ್ಲ ತೆಗೆದುಕೊಳ್ಳೋಕೆ ಶುರು ಮಾಡ್ತಾರೆ. ಸಿಕ್ಕಾಪಟ್ಟೆ ವ್ಯವಹಾರ ನಡೀತಾ ಇದೆ ಪೋಸ್ಟಿಂಗ್ ವಿಚಾರದಲ್ಲಂತೂ. ಇನ್ನು ಈ ಹೊಸದಾಗೆಲ್ಲ ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದರೆ ಕ್ಷೇತ್ರಗಳಿಗೆ ಫಂಡಿಂಗ್ ಇಲ್ಲದೆ ಇರೋದು. ಸೊ ಗೊತ್ತಿಲ್ಲ ನನಗೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ಟೀಚರ್ಸ್ಗಳನ್ನು ವಿಚಾರದಲ್ಲಿ ನೀವು ಶಿಕ್ಷಕರಿಗೆ ಕೌನ್ಸಿಲಿಂಗ್ ಮೂಲಕವಾಗಿ ಅವರಿಗೆ ವರ್ಗಾವಣೆಯನ್ನು ಕೊಡ್ತೀರಾ. ಗಂಡ ಹೆಂಡತಿ ಸಮಸ್ಯೆಗಳಿದ್ದಾಗ ಅವ್ರಿಗೆ ವರ್ಗಾವಣೆ ಮಾಡಿಬಿಟ್ಟು ಪೋಸ್ಟಿಂಗ್ ಮಾಡಿಬಿಟ್ಟು ಕೌನ್ಸಿಲಿಂಗ್ ಮಾಡಿ ಕೊಡ್ತೀರಾ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾಕಿದಿಲ್ಲ? ಅವರವರಿಗೆ ಬೇಕಾಗಿರುವಂಥವರನ್ನು, ಅವರವರ ಸಮುದಾಯಕ್ಕೆ, ಅವರವರ ಜಾತಿಗೆ ಸಂಬಂಧಪಟ್ಟಂಥವರನ್ನ ಅವರವರ ಕ್ಷೇತ್ರಗಳಿರುವಂಥ ಠಾಣೆಗಳಿಗೆ ಮೂಲಕವಾಗಿ ಸೇರಿಸಿಕೊಳ್ಳುವಂಥ ಕೆಲಸಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೀರಾ. ಇನ್ನುಳಿದಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಗಾವಣೆ ಮಾಡಿ ಅಂತಂದರೆ ಏನು ರೂಲ್ಸ್ಗಳಿದ್ದಾವೆ ಅಂತಂದರೆ ಅಯ್ಯಯ್ಯಪ್ಪ ಒದ್ದಾಡಿ ಹೋಗ್ಬೇಕು ಅವರು.
ಆದರೆ ಈ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ವರ್ಗಾವಣೆ ವಿಚಾರದಲ್ಲಿ ಯಾರಾದರೂ ಗೊತ್ತಿರುವಂಥವ್ರು ಇದ್ರೆ VVIPಗಳು ಅಥವಾ VIP ಗಳು ಇದ್ರೆ ಪರಿಚಯಸ್ಥರಿದ್ರೆ ಅಲ್ಲಿಂದ ಅಲ್ಲಿಗೆ ಮಾಡಿಸ್ಕೊಟ್ಬಿಡ್ತಾರೆ. ಗೊತ್ತಿಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದು ಬಿಟ್ರೆ ನನ್ನ ಅಪ್ಪಂಗೆ ಹುಷಾರಿದೆ, ನನ್ನ ಅಪ್ಪಂಗೆ ಬೆಡ್ ರಿಡನ್ ಆಗಿ ಹೋಗಿದೆ, ನಾನು ಅವ್ರ ಸೇವೆ ಮಾಡಬೇಕು, ನನಗೆ ವರ್ಗಾವಣೆ ಮಾಡಿಕೊಡಿ ಅಂತಂದ್ರೆ ತಿಪ್ಪರ್ಲಾಗ ಹಾಕಿದ್ರು ಮಾಡೋದಿಲ್ಲ. ಕಾಸಿದೆ ಅಂದ ತಕ್ಷಣನೇ ಎಲ್ಲವನ್ನೂ ಮಾಡ್ತಾರೆ. ಚೂರು ನೋಡಬೇಕು ಈ ವಿಚಾರದಲ್ಲಿ. ಗೊತ್ತಿಲ್ಲ ಇದು ಇನ್ನೂ ಹೇಗೆ ಹೋಗುತ್ತೆ ಅಂತ, ಇನ್ನೂ ಎಷ್ಟು ಜನ ಪೊಲೀಸರು ಈ ವಿಚಾರದಲ್ಲಿ ಸಾವನ್ನಪ್ಪಬೇಕು ಅಂತ ಹೇಳಿ. ರಾಜಕಾರಣಿಗಳು ಬದಲಾಗದೇ ಇದ್ರೆ ಖಾಕಿ ಹಾಕ್ಕೊಳ್ಳುವಂಥವ್ರಾದ್ರೂ ಬದಲಾಗಿ. ನೀವು ಖಾಕಿ ಹಾಕ್ಕೊಳ್ಳೋರಂಥವ್ರು ಬದಲಾಗಕ್ಕಾಗತ್ತಾ? ನಾನು ಕಾಸು ಕೊಡೋದಿಲ್ಲ, ನನ್ಗೆ ಏನು ಮಾಡ್ತೀವೋ ಮಾಡು ಅಂತ ಎಲ್ಲರೂ ಒಂದ್ಸಲ ನಿಲ್ಲಕ್ಕಾಗತ್ತಾ ನಿಮ್ಮ ಹತ್ರ? ಖಾಕಿಯಲ್ಲೇ ಒಗ್ಗಟ್ಟಿಲ್ಲ. ನಿಮ್ಮನ್ನು ಬಿಳಿ ಬಟ್ಟೆ ಹಾಕ್ಕೊಳ್ಳುವಂಥವ್ರು ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಖಾಕಿ ಹಾಕ್ಕೊಳ್ಳುವಂಥವ್ರಲ್ಲಿ. ದೊಡ್ಡವ್ರ ಕಂಡ್ರೆ ಸಣ್ಣವ್ರಿಗಾಗಲ್ಲ, ಸಣ್ಣವ್ರ ಕಂಡ್ರೆ ದೊಡ್ಡವ್ರಿಗಾಗಲ್ಲ. ಇದು ಪರಿಸ್ಥಿತಿ ಖಾಕಿಯಲ್ಲಿರೋದು. ತುಂಬ ಒಳಗಡೆಯಿಂದ ಹೇಳ್ತಾ ಇದ್ದೀನಿ ನಾನು, ಒಳಗಿದ್ದವ್ರನ್ನ. SI ಪರಶುರಾಮ್ ಅನುಮಾನಾಸ್ಪದ ಸಾವು ಮತ್ತು ಅವರ ಪತ್ನಿ ಮಾಡಿರುವಂತಹ ಆರೋಪ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಈಗ ಸಿಕ್ಕಿದೆ. ಇದನ್ನು ಬಳಸಿಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಆದರೆ ಪರಶುರಾಮ್ ಅವರದ್ದು ಆತ್ಮಹತ್ಯೆ ಅಲ್ಲ, ಆದರೂ ಕೂಡ ಅವರ ಪತ್ನಿ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಗೆ ಸೂಚಿಸಲಾಗಿದೆ ಅಂತ ಗೃಹ ಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಕರೆಕ್ಟ್ ಅದು. ಸಂಜೆ ಹೊತ್ತಿಗೆ ರಾಜ್ಯ ಸರ್ಕಾರ ಪರಶುರಾಮ್ ಅವರ ಸಾವಿನ ಪ್ರಕರಣವನ್ನು CIDಗೆ ವಹಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾನೂನಾತ್ಮಕವಾಗಿ ಏನ್ ಮಾಡಬೇಕಾಗಿದೆಯೋ ಗೃಹ ಮಂತ್ರಿಗಳು ಕರೆಕ್ಟ್ ಆಗಿ ಮಾಡಿದ್ದಾರೆ. ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರಣ್ಣ ಅವರೇ. ಯಾದಗಿರಿಯಲ್ಲಿ ನಿಮ್ಮ ಇಲಾಖೆಯಲ್ಲಿದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಲಂಚವನ್ನ ಕೇಳಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಇದು ಪರಮೇಶ್ವರ್ ಅವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ? ನಾವು ಜಾತಿಯ ರಾಜಕೀಯವನ್ನು ಮಾಡಲಿಕ್ಕೆ ಇವತ್ತು ಹೊರಟಿಲ್ಲ. ಒತ್ತಡದ ಮೇಲೆ ವಾಲ್ಮೀಕಿ ನಿಗಮದಲ್ಲಿರುವಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಸುಮಾರು 25 ಲಕ್ಷ ರೂಪಾಯಿ ಆ ಪೋಸ್ಟ್ಗೆ ಕೇಳಿದ್ರು ಅಂತ ಹೇಳಿ ಅವನಿಗೆ ಹೃದಯಾಘಾತ ಆಗಿ ಸತ್ತಿರುವಂತದ್ದು ಅವ್ರ ಕಂಪ್ಲೇಂಟ್ ಅಲ್ಲಿ ಇದೆ. ಅಂದ್ರೆ ಈ ಸರ್ಕಾರ, ಮುಖ್ಯಮಂತ್ರಿ ಒಬ್ಬರೇ ಲೂಟಿಕೋರಲ್ಲ, ಎಲ್ಲರೂ ಲೂಟಿಗಿಳಿದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಏನಾದ್ರೂ ಉಳಿದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರ ಆರೋಪ ಏನ್ ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ಪ್ರಿಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಲ್ಲ, ಮಾಡಿದ್ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ. ಅನೇಕ ಗೃಹ ಮಂತ್ರಿಗಳೇ ನೀವು ಅಸಹಾಯಕರಾಗಿದ್ರು ಅಥವಾ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ, ಅಥವಾ ನಿಮ್ಮನ್ನ ದಾರಿ ತಪ್ಪಿಸಿದಾರೋ, ಅಥವಾ ನಿಮ್ಗೆ ಅದು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಡ್ಕೊಳ್ತಾರೋ, ಅಥವಾ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನೀವಿರ್ತೀರೋ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸ್ಪಷ್ಟ, ನ್ಯಾಯಯುತವಾಗಿ ನಿಯತ್ತಾಗಿರುವಂಥವರು, ಒಂಚೂರು ಕೂಡ ಕೈಯನ್ನು ಹೊಲಸು ಮಾಡ್ಕೊಳ್ಳದೇ ಇರುವಂಥ ಪೊಲೀಸ್ ಆಫೀಸರ್ಸ್ ಈಗಲೂ ಇದ್ದಾರೆ. ಅಂಥವರನ್ನು ನೀವು ಎಲ್ಲಿ ಹಾಕ್ತೀರಾ ಪೋಸ್ಟಿಂಗಿಗೆ, ಕೊಡುವಂಥವರಿಗೆ ಎಲ್ಲಿ ಪೋಸ್ಟಿಂಗ್ ಹಾಕ್ತೀರಾ ಅನ್ನುವಂಥದ್ದನ್ನು ಒಂದು ಸಲ ನಿಮ್ಮನ್ನು ನೀವೇ ಮನವರಿಕೆ ಮಾಡಿಕೊಂಡು ಒಂಚೂರು ಯೋಚನೆ ಮಾಡಿ. ಆ ವಿಚಾರದಲ್ಲಿ ಹೇಗೆ ಏನು ಎತ್ತ ಅಂತೇಳಿ ಅವಾಗ ಒಂದಿಷ್ಟು ಕ್ಲಿಯರ್ ಪಿಕ್ಚರ್ ಸಿಗ್ಬೋದೇನೋ. ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಮ ಹತ್ರ. ಕಾರಣ ಆ ಇಲಾಖೆ ಬಗ್ಗೆ ನಂಗೆ ಅತಿಯಾದಂಥ ಗೌರವ ಇರೋದ್ರಿಂದ, ಅತಿಯಾದಂಥ ಪ್ರೀತಿ ಇರೋದ್ರಿಂದ ಆ ಕಾಳಜಿಯಿಂದ ಕೇಳ್ತಾ ಇದ್ದೀನಿ, ಮಾಡಿ ಸರ್. ಇನ್ನು ಈ ಕಡೆಗೆ ಪಾದಯಾತ್ರೆ ವಿಚಾರಕ್ಕೆ ಬರೋಣ. ಮೂಡ ಹಗರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಜನ್ಮ ದಿನದಂದೇ ಇವತ್ತು ಸಿಎಂ ಅವ್ರದ್ದು. ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಕಹಳೆ ಊದಿ ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಯನ್ನು ಆರಂಭಿಸಿದರು. ಪಾದಯಾತ್ರೆ ಸಾಗಿದ ಕಡೆಯಲ್ಲೆಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಸ್ವಾಗತ ಕೋರಲಾಯಿತು. ಪಾದಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಜೆ ಹೊತ್ತಿಗೆ ಮೈತ್ರಿ ಯಾತ್ರೆ ಬಿಡದಿ ತಲುಪಿತು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ನಾಯಕರು ಮುಗಿಬಿದ್ರು. ಡಿಕೆಶಿಯನ್ನ ಟಾರ್ಗೆಟ್ ಮಾಡಿದ್ರು. ಈ ಸರ್ಕಾರ 10 ತಿಂಗಳು ಇರೋದು ಕೂಡ ಡೌಟ್ ಅಂದ್ರು. ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಮಸಲತ್ ನಡೆಸ್ತಾ ಇದ್ದಾರೆ, ಆದರೆ ಸಿಎಂ ಪರ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಕುಮಾರಸ್ವಾಮಿ ಮಾಡಿದ್ರು. ಇದಕ್ಕೂ ಮುನ್ನ ನಾಡದೇವಿ ಚಾಮುಂಡಿ ಸನ್ನಿಧಿಯಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಂದಿನ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಕೂಡ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಆದರೆ ಬಿಜೆಪಿ ರೆಬಲ್ ಮುಖಂಡರು ಕಾಣಿಸಿಕೊಳ್ಳಲಿಲ್ಲ. ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ. ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ, ಆ ದಾಖಲೆಗಳು ಸಾರ್ವಜನಿಕ ಕೊಟ್ಟಿರೋರು ನೀವಲ್ವೇ? ದಾಖಲೆಗಳನ್ನ ಯಾರ್ಯಾರ ಕೈಲಿ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯನವರ ಪರ,
ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನ್ ನಾಟಕ ಆಡಬೇಕು ಅಂತ ಇದ್ದೀರಿ? ಭ್ರಷ್ಟಾಚಾರದಕ್ಕೆ ಮತ್ತೊಂದು ಹೆಸರು ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕೋದ್ರವರೆಗೂ ಸಹ ಪಾದಯಾತ್ರೆ ಇವತ್ತು ನಡೀತದೆ. ಕಾಂಗ್ರೆಸ್ ಸರ್ಕಾರ ನಮಗೆ ಧಮಕಿ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಸವಾಲನ್ನ ಆಗ್ತಾ ಇದ್ದೇನೆ, ನಿಮ್ಮ ಗೊಡ್ಡು ಬೆದರಿಕೆಯಿಂದ ನಮ್ಮ ಪಾದಯಾತ್ರೆನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸಮಾಜವಾದಿ ಮುಖವಾಡವನ್ನು ಧರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಬಿದ್ದಿದೆ. ಸಿದ್ದರಾಮಯ್ಯನವರು 14 ನಿವೇಶನಗಳು ಸೈಟ್ಗಳು ಬೇರೆದವರಿಗೆ ಮೂಡಾದವರು ಕೊಟ್ಟ ನಂತರ ಡಿನೋಟಿಫಿಕೇಶನ್ ಮಾಡ್ತಾರೆ. ವಾಲ್ಮೀಕಿ ಬೋರ್ಡ್ನಲ್ಲಿ ಕೋಟ್ಯಾಂತರ ರೂಪಾಯಿಯ ಹಣವನ್ನ ಕಾಂಗ್ರೆಸ್ಸಿನ ಚೇಲಗಳಿಗೆ ಈ ಹಣ ವರ್ಗಾವಣೆ ಆಗ್ತದಂತಂದ್ರೆ ಇದು 100% ಭ್ರಷ್ಟಾಚಾರ ಸರ್ಕಾರ, 100% ಸರ್ಕಾರವನ್ನ ಕಿತ್ತಿ ಹಾಕಬೇಕಾಗಿದೆ. ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಲೂಟಿ ಹಗಲು ದರೋಡೆನಲ್ಲೇ ನಿರತರಾಗಿರುವಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಕಾಂಗ್ರೆಸ್ ನಾಯಕರು ಸುಮ್ಮನೆ ಇರ್ತಾರಾ? ತಿರುಗಿ ಬಿದ್ರು ನೋಡಿ ಇವತ್ತು ಕಾಂಗ್ರೆಸ್ನ ನಾಯಕರು ಕೂಡ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ DCM ಆದಿಯಾಗಿ ಎಲ್ಲರೂ ಕೂಡ ಬ್ಯಾಟ್ ಬೀಸಿದ್ರು. ಬಿಜೆಪಿ JDS ಪಾದಯಾತ್ರೆಯನ್ನ ಅಸಹ್ಯ ಅಂತ ಅಂದ್ರು. ಇದು ಪಾದಯಾತ್ರೆ ಅಲ್ಲ, ಮೈತ್ರಿಕೂಟದ ಶವಯಾತ್ರೆ ಅಂತೆಲ್ಲ. ಓಹೋ, ಶವಯಾತ್ರೆ. ಇದು ಮೋದಿ ಹಾಗೂ ಅಮಿತ್ ಶಾ ಅವರ ಹುನ್ನಾರ. ಸಿಎಂ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನೆಲ್ಲ ಮಾಡಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಹ ದೋಸ್ತಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. 136 ಸ್ಥಾನಗಳನ್ನು ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ 19ಕ್ಕೆ ಬಂದ್ಬಿಟ್ವಲ್ವಾ? ಕುಮಾರಸ್ವಾಮಿಗೆ ಇದು ಜ್ಞಾಪಕ ಇದೆಯಂತ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ ಅವರು. ಕುಮಾರಸ್ವಾಮಿಗಾಗ್ಲಿ, ವಿಜಯೇಂದ್ರನಿಗಾಗ್ಲಿ, ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ಫೋಕ್ಸೋ ಕೇಸ್ನ ಸಿಕ್ಕಾಕೊಂಡಲ್ಲ, ಏನ್ ಮಾಡ್ಬೇಕು ಅವರು? ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಲಾಯಕ ಅವರು. ಸಿದ್ದರಾಮಯ್ಯನ ವಿಚಾರದಲ್ಲಿ, ಅವರ ಧರ್ಮಪತ್ನಿ ವಿಚಾರದಲ್ಲಿ, ಜಮೀನು ವಿಚಾರದಲ್ಲಿ ಅಕ್ರಮವಾಗಿ ಮಂಜೂರಾತಿಯನ್ನ ಮಾಡ್ಕೊಂಡಿದ್ರ. ತನ್ನ ಜಮೀನನ್ನ ಮೂಡಾರವರು ಅಕ್ರಮವಾಗಿ ಪಡ್ಕೊಂಡದಕ್ಕೆ ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಪ್ಪೇನಿದೆ? ನೀವೇ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ಇದು ಸಂಘರ್ಷಕ್ಕೆ ನಾಂದಿ ಆಡೋದಕ್ಕಿಂತಲೂ ವೈಯಕ್ತಿಕವಾಗಿ ಅವ್ರಿಗೆ ಇವ್ರಿಗೆ ಕೆಸರ ಚಾಟವನ್ನು ಮನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕೆ ಅವ್ರಿಗಿದೆಯಾ ಇವ್ರಿಗಿದೆಯಾ ಅಂಥೇಳಿ. ರಾಜಕಾರಣಿಯಲ್ಲಿ ಯಾರಿಗಿದೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕೆ ನೈತಿಕತೆ? ಯಾರಿಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ? ಯಾರು ಉಳಿಸ್ಕೊಂಡಿದ್ದಾರೆ? ಒಂದು ಬೆರಳೆಣಿಕೆಯಲ್ಲಿ ಒಂದಿಷ್ಟು ಜನ ಇರಬಹುದು, ಇದ್ದಾರೆ, ಇಲ್ಲ ಅಂತಲ್ಲ, ಇರಬಹುದಲ್ಲ, ಇದ್ದಾರೆ. ಬಹುತೇಕವಾಗಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರು, ನಿಮ್ಮನ್ನ ಹೊರತುಪಡಿಸಿ ಹೇಳ್ತಾ ಇದೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರು, ಈಗ ಇಲ್ಲಿ ಕಾಣಿಸ್ತಾ ಇರೋರಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಓಡಾಡುವಂಥವ್ರು ಇದಾರಲ್ಲ ತುಂಬ ಜನ, ಅವ್ರ ಬಗ್ಗೆ. ರಾಜಕಾರಣಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥ ನೈತಿಕತೆಯನ್ನು ಕಳ್ಕೊಂಡು ಬಹುತೇಕ 90-95% ರಾಜಕಾರಣಿಗಳು ಕಳ್ಕೊಂಡಾಗಿದೆ. 90-95%, ಒಂದು 5% ಅಲ್ಲೂ ಅಲ್ಲೂ ಸಿಗಬಹುದು. ಭ್ರಷ್ಟಾಚಾರದ ಬಗ್ಗೆ ನಿಜವಾಗಿಯೂ ನೈತಿಕತೆಯಲ್ಲಿ ಮಾತಾಡೋಕೆ ಅವ್ರಿಗೆ ಮಾತ್ರ ಆ ಹಕ್ಕಿದೆ. ಇನ್ನು ನಿನ್ನೆಯಷ್ಟೇ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ DCM DK ಶಿವಕುಮಾರ್ ಏಕವಚನದಲ್ಲೇ ಹರಿಹಾಯ್ದಿದ್ರು. ಇವತ್ತು ಅಷ್ಟೇ ತೀಕ್ಷ್ಣವಾಗಿ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರು DCM DK ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದಕ್ಕೆ ಉಪಮುಖ್ಯಮಂತ್ರಿಗಳು ನಗುತ್ತಲೇ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ, ಮತ್ತೆ ಸವಾಲು ಕೂಡ ಹಾಕಿದ್ದಾರೆ. ಹೇಗಿತ್ತು ಟಾಕ್ ವಾರ್ ನೋಡಿ. ನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಪಾಲನೆ ಮಾಡೋಣ ಅದನ್ನ. ನಾನು ಆ ಪ್ರಶ್ನೆಗಳಿಗೆ ಬಿಡದಿ ರಾಮನಗರದಲ್ಲಿ ನಾನು ಉತ್ತರ ಕೊಡ್ತೇನೆ. ಅವರ ಗುರುಗಳು ಯಾರೋ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಿದ್ದಾಗ ಅಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು DVD. ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತು DVD ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನ್ ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರ? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣ ಹೇಳಿದ್ದಾರೆ ಇವತ್ತೆಲ್ಲೋ, ನಾನು DKಗೆ ನಾಳೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ, ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳ್ಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ. ಜನತೆ ಕೊಡ್ಬೇಕಿದು, ನನಗಲ್ಲ. ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀನು ಗ್ಲಾಸ್ ಹೌಸ್ ಅಲ್ಲಿದ್ದೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವರೆಲ್ಲ ಚಿತ್ರರಂಗದಲ್ಲಿ ಇರಬೇಕಾಗಿತ್ತು.
ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇಂಥ ಎಲ್ಲ ನಟರನ್ನು, ಇಂಥ ಎಲ್ಲ ಡೈಲಾಗ್ ರೈಟರ್ಸ್ಗಳನ್ನು, ಇಂಥೆಲ್ಲ ಅದ್ಭುತವಾಗಿ ವಾಯ್ಸ್ ವೇರಿಯೇಷನ್ ಮಾಡ್ಯುಲೇಷನ್ ಮಾಡುವಂಥವ್ರನ್ನ ಚಿತ್ರರಂಗದವರು ಭಾಳ ಮಿಸ್ ಮಾಡ್ಕೊಳ್ತಿದ್ದೀರಾ. ಎಂಥ ಅದ್ಭುತ ಕಲಾವಿದರ್ರಿ. ಛೇ.